ಹೌದು ಸ್ನೇಹಿತರೆ, ಯಾರಿಗೆ ಇನ್ನು 23ನೇ ಕಂತಿನ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ, ಬೆಳ್ಳಂಬೆಳಗ್ಗೆನೆ ಅವರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಇವತ್ತ ಅಕ್ಟೋಬರ್ 11ನೇ ತಾರೀಕು ಶನಿವಾರ ಫೈನಲ್ ಆಗಿ ನಿಮ್ಮ ಖಾತೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು, ಕಳೆದ ಒಂದು ಕಂತು ಏನಿತ್ತು 22ನೇ ಕಂತಿನ ಹಣ ಬಹಳಷ್ಟು ದಿನಗಳ ಆದ ನಂತರ ಅದು ನಿಮ್ಮ ಖಾತೆಗಳಿಗೆ ಬಂದಿದೆ. ಇನ್ನು ಯಾರಿಗಾದ್ರೂ 22ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ನೋಡ್ಲೇಬೇಕು. ಯಾಕೆ ಬಂದಿಲ್ಲ, ಏನ್ ಮಾಡ್ಬೇಕು, ಏನ್ ಪ್ರಾಬ್ಲಮ್ ಆಗಿದೆ, ಹಣ ಬರುತ್ತಾ ಇಲ್ಲ 22ನೇ ಕಂತಿನ ಹಣ ನಿಮಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ. ಇದೊಂದೇ ಅಲ್ಲ, 23ನೇ ಕಂತಿನ ಹಣಕ್ಕಾಗಿ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ರ. ಯಾಕಂದ್ರೆ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿತ್ತು 23ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ವಿ ಅಂತ. ಆದ್ರೆ ಎಷ್ಟು ಮಂದಿಗೆ ಹಣ ಬಂತು 23ನೇ ಕಂತಿನ ಹಣ? ಕೇವಲ ಬೆರಳೆಣಿಕೆ ಜನರಿಗೆ ಮಾತ್ರ. ಹಾಗಾದ್ರೆ ಫೈನಲ್ ಆಗಿ ಇವತ್ತ 23ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಯಾವ ಜಿಲ್ಲೆಗಳಿಗೆ ಬರ್ಬೋದು, ಯಾವ ಒಂದು ಯಾರ್ಯಾರು ಹಣವನ್ನ ಪಡಿತಾ ಇದ್ದಾರೆ, ಇವತ್ತ 22 ಮತ್ತು 23ನೇ ಕಂತಿನ ಹಣ ಬರುತ್ತಾ ಅಥವಾ 23ನೇ ಕಂತಿನ ಹಣ ಒಂದೇ ಬರುತ್ತಾ, ಎಷ್ಟು ಹಣ ಬರ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಒಂದು ಕಡೆಗೆ ರಾಜ್ಯದ ಗೃಹಲಕ್ಷ್ಮಿಯರು ಏನಿದ್ದಾರೆ ಬಹಳಷ್ಟು ಬೇಸರವನ್ನ ರಾಜ್ಯ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಸರಿಯಾದ ರೀತಿಯಲ್ಲಿ ಹಣ ಬಿಡುಗಡೆ ಆಗ್ತಾ ಇಲ್ಲ. ಈ ಒಂದು ತಿಂಗಳದ್ದು ಹಣ ಬಿಡುಗಡೆ ಆಗ್ಬೇಕಪ್ಪ ಅಂತಂದ್ರೆ ನಾವು ಇನ್ನೂ ಒಂದು ತಿಂಗಳವರೆಗೆ ಕಾಯಬೇಕಾಗಿದೆ ಅಂತ ಪರಿಸ್ಥಿತಿ ಬಂದಿದೆ. ಹೌದು ಸ್ನೇಹಿತರೆ, ಇದು ನಮಗೆ ತಪ್ಪಿದ್ದಲ್ಲ, ಅವರು ಕೊಟ್ಟಾಗ ನಾವು ತೆಗೆದುಕೊಳ್ಬೇಕು. ಯಾಕಂದ್ರೆ ಈಗ ಪರಿಸ್ಥಿತಿ ಆ ರೀತಿ ಇದೆ. ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಎದ್ದು ಕಾಣ್ತಾ ಇದೆ, ನಿಮ್ಗೆ ಗೊತ್ತಿರುವಂತ ವಿಚಾರ. ಈಗ ಅವ್ರು ಕೊಟ್ಟೆ ಕೊಡ್ತಾರೆ, ಆದ್ರೆ ತಾಳ್ಮೆಲಿಂದ ನಾವು ವೇಟ್ ಮಾಡ್ಬೇಕು. ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಪ್ರಕಾರ 23ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಯಾವ್ಯಾವ ಜಿಲ್ಲೆಗಳಿಗೆ ಇವತ್ತ ಎಷ್ಟು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಮತ್ತೆ ಬಹಳಷ್ಟು ಮಂದಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಡೋದನ್ನ ಬಂದ್ ಮಾಡಿಬಿಟ್ಟಿದಾರ, ಅಥವಾ ನಮಗೆ ಬರೋದಿಲ್ವಾ, ಬೇರೆಯವ್ರಿಗೆಲ್ಲ ಬರ್ತಾ ಇದೆ ಅನ್ನೋ ಒಂದು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಕೂಡ ಇದೆ. ಬನ್ನಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಇಮಿಡಿಯೇಟ್ ಆಗಿ ಶೇರ್ ಮಾಡಿ. ಇದೀಗ ಬಂದಿರುವಂತ ಲೇಟೆಸ್ಟ್ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಏನು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡೆಯೋದಕ್ಕೆ ಗೃಹಲಕ್ಷ್ಮಿಯರು ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಕೆಲವರಿಗಂತೂ ಈಸಿಯಾಗಿ ಅವರ ಖಾತೆಗಳಿಗೆ ಹಣ ಬರ್ತಾ ಇದೆ ಪ್ರತಿ ತಿಂಗಳ. ಆದ್ರೆ ಇನ್ನು ಕೆಲವರಿಗೆ ಏನ್ ಮಾಡಿದ್ರು ಹಣನೇ ಬರ್ತಾ ಇಲ್ಲ. ಇಲ್ಲಿ ರಾಜ್ಯ ಸರ್ಕಾರ ಬೇರೆ ಬೇರೆ ರೀತಿಯ ಕಾರಣಗಳನ್ನ ಕೊಡ್ತಾ ಇದೆ. ಟೆಕ್ನಿಕಲ್ ಎರರ್ ಅಂತಾರೆ, ನಾವು ಶ್ರೀಮಂತರಿಗೆ ಕೊಡೋದಿಲ್ಲ ಅಂತಾರೆ, ಬೇರೆ ಬೇರೆ ರೀತಿಯ ಕಾರಣಗಳನ್ನ ಕೊಡ್ತಾರೆ. ಆದ್ರೆ ಇಲ್ಲಿ ಬಡವರಿದ್ರು ಕೂಡ ಕೆಲವರಿಗೆ ಹಣ ಬರ್ತಾ ಇಲ್ಲ ಅನ್ನೋದೇ ಬೇಜಾರು. ಯಾಕಪ್ಪ ಅಂತಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಒಂದು ಹಣವನ್ನ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಮಾಡುವಲ್ಲಿ ವಿಫಲವಾಗಿದೆ ಅಂತ ಹೇಳ್ಬೇಕು. ಯಾಕಂದ್ರೆ ಈಗ ಹೊಸ ಹೊಸ ರೂಲ್ಸ್ ಗಳನ್ನ ಜಾರಿಗೆ ತರ್ತಾರೆ. ಈ ಒಂದು ಆರ್ಥಿಕ ಇಲಾಖೆಗೆ ಮೊದಲು ಹಣ ಬರ್ತಾ ಇತ್ತು, ಈಗ ತಾಲೂಕು ಪಂಚಾಯತಿಗಳಿಗೆ ಹಣ ಬರುತ್ತೆ. ಅಲ್ಲಿಂದ ಲೀಸ್ಟ್ ಅನ್ನ ರೆಡಿ ಮಾಡ್ತಾರೆ. ಆ ಲೀಸ್ಟ್ ರೆಡಿ ಆದಂತ ಒಂದು ಲೀಸ್ಟ್ ಪ್ರಕಾರ ಹಣವನ್ನ ಬಿಡುಗಡೆ ಮಾಡ್ತಾರೆ. ಸೊ ಇದೊಂದು ಬಹಳಷ್ಟು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬೋದು. ಇದಕ್ಕಿಂತ ಮುಂಚಿತವಾಗಿ ಎಲ್ಲರಿಗೂ ಹಣ ಸರಿಯಾದ ರೀತಿಯಲ್ಲಿ ಜಮಾ ಆಗ್ತಾ ಇತ್ತು, ಈಗ ಆ ರೀತಿ ಇಲ್ಲ. ಸೊ ಆದ್ರೂ ಕೂಡ ಅದನ್ನ ಒಂದು ಸೈಡ್ ಇಡೋಣ, ಮೇನ್ ಟಾಪಿಕ್ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ಇವತ್ತ ನಮಗೆ ಬಂದಿರುವಂತ ಒಂದು ವರದಿ ಪ್ರಕಾರ 27 ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಅಂತೆ. ಒಂದು ಧಾರವಾಡ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಗದಗ ಜಿಲ್ಲೆ, ಉತ್ತರ ಕನ್ನಡ, ದಾವಣಗೆರೆ, ಉಡುಪಿ, ದಕ್ಷಿಣ ಕನ್ನಡ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಮನಗರ, ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ, ವಿಜಯಪುರ, ಮೈಸೂರು, ಮಂಡ್ಯ, ಬೀದರ್, ಬೆಳಗಾವಿ, ಕೊಪ್ಪಳ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಹಾವೇರಿ, ಕೊಡಗು, ಬಾಗಲಕೋಟೆ ಅಂತ ಹೇಳಿದ್ದಾರೆ. ಹೌದು ಸ್ನೇಹಿತರೆ, 27 ಜಿಲ್ಲೆಗಳಿಗೆ ಇವತ್ತು ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ಇದರಲ್ಲಿ ನಿಮಗೆ ಪೆಂಡಿಂಗ್ ಹಣದ ಜೊತೆಗೆ 23ನೇ ಕಂತಿನ ಹಣ ಇವತ್ತ ಬಿಡುಗಡೆ ಆಗುತ್ತಂತ ಹೇಳಿರುವಂತದ್ದು. ಯಾಕಂದ್ರೆ ಈಗಾಗಲೇ ಬಿಡುಗಡೆ ಹಂತದಲ್ಲಿ 23ನೇ ಕಂತಿನ ಹಣ ಇದೆ, ಅದನ್ನ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಮಾಡಬೇಕು. ಯಾಕಂದ್ರೆ ನಿಮ್ಗೆ ಬ್ಯಾಂಕಿನ ಒಂದು ವ್ಯವಹಾರ ಗೊತ್ತಿದೆ. ಯಾಕಂದ್ರೆ ಇಲ್ಲಿ ಡಿ-ಬಿ-ಟಿ ಪುಷ್ ಆದ ನಂತರ ಬ್ಯಾಂಕ್ ಕಡೆಯಿಂದ ನಿಮ್ಮ ಖಾತೆಗಳಿಗೆ ಹಣ ಬರ್ಬೇಕಂದ್ರೆ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದಿಷ್ಟು ಹಣವನ್ನ ಪ್ರತಿದಿನ ಬಿಡುಗಡೆ ಮಾಡ್ತಾರೆ ರೂಲ್ಸ್ ಪ್ರಕಾರ. ಅದಕ್ಕಾಗಿ ಸ್ವಲ್ಪ ಹಣ ಬರುವಲ್ಲಿ ಡಿಲೇ ಆಗುತ್ತೆ. ಸೊ ಹಾಗಾದ್ರೆ ಡೋಂಟ್ ವರಿ, ತಾಳ್ಮೆಲಿಂದ ವೇಟ್ ಮಾಡ್ತಾ ಇರಿ, ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇರಿ, ನಿಮ್ಮ ಖಾತೆ ಕೂಡ ಹಣ ಬಂದೇ ಬರುತ್ತೆ. ಹಾಗಾದ್ರೆ ತಪ್ಪದೆ ಕಮೆಂಟ್ ಮಾಡಿ, ಯಾರಿಗೆ ಹಣ ಬಂತು, ಯಾರಿಗೆಲ್ಲ, ಯಾವ ಜಿಲ್ಲೆಗೆ ಬಂದಿದೆ, ಇನ್ನು ಯಾವ ಜಿಲ್ಲೆಗೆ ಬರ್ಬೇಕು ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ.